ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನಿಲ್ಲ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಹಿಂದಿನ ತರಗತಿಯಲ್ಲಿ ಅಥವಾ ಇಂದಿನ ಸಂಚಿಕೆಯಲ್ಲಿ KSLU ಯೂನಿವರ್ಸಿಟಿ ಹುಬ್ಳಿಯವರು ಈಗಾಗಲೇ 3 years LLBಗೆ ಸಂಬಂಧಪಟ್ಟಂತೆ ಏನು ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ಮುಗಿದಿದ್ದಾವೆ. ಆತ್ಮೀಯ ಸ್ನೇಹಿತರೆ ನೋಡಿ, ನಾನು ನಿಮ್ಮ ಬೀರೇಶ್ ಮಾತಾಡ್ತಿದ್ದೇನೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಪರಿಷ್ಕೃತ ಶೈಕ್ಷಣಿಕ ವೇಳಾಪಟ್ಟಿ ಇದು ಯಾವ ದಿನಾಂಕ ಅನೌನ್ಸ್ ಆಗಿದೆಯಪ್ಪ ಅಂದರೆ ನೋಟಿಫಿಕೇಷನ್ನು ಏನು 4/2/2026 ನಮ್ಮ KSLU ಯೂನಿವರ್ಸಿಟಿಯವರು ಹೊರಡಿಸಿರುವಂತಹ ಒಂದು ನೋಟಿಫಿಕೇಷನ್ ಸ್ನೇಹಿತರೆ. ಅಕಾಡೆಮಿಕ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡಿ, ವಿಷಯ 2025-26ನೇ ಶೈಕ್ಷಣಿಕ ಸಾಲಿನ 3 ವರ್ಷದ ಕಾನೂನು ಪದವಿ ತರಗತಿಗಳ ಶೈಕ್ಷಣಿಕ ವೇಳಾಪಟ್ಟಿ ಯಾವ ರೀತಿಯಾಗಿ ಸಿದ್ಧಪಡಿಸಿರೋದು ನೋಡೋದಾದರೆ ನೋಡಿ ಸ್ನೇಹಿತರೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಫಸ್ಟ್ 1, 2 ಇದೆಯಲ್ಲ, ಈ ಕಾಲಮ್ ಈಗಾಗಲೇ ಕಂಪ್ಲೀಟ್ ಆಗಿ ಮುಗ್ದಿದೆ. ನೀವೀಗ ಫಸ್ಟ್ ಸೆಮಿಸ್ಟ್ರು, 3rd ಸೆಮಿಸ್ಟ್ರು, ಅದೇ ರೀತಿಯಾಗಿ 5th ಸೆಮಿಸ್ಟ್ರು ಕಂಪ್ಲೀಟ್ ಆಗಿರುವಂತಹ ಡೇಟ್ಸ್ಗಳಿದೆ. ಯಾವಾಗ ಕಮೆನ್ಸ್ಮೆಂಟ್ ಆಯಿತು, ಯಾವಾಗ ಆ ಕೋರ್ಸ್ಗಳು ಎಂಡ್ ಆದವು ಅಂತ ಹೇಳ್ಬಿಟ್ಟು ಫಸ್ಟ್ 2 ಕಲಮಲ್ಲಿ ಕೊಟ್ಟಾನೆ. ಅದೇ ರೀತಿಯಾಗಿ ಕಲಮ್ ನಂಬರ್ ಕ್ರಮ ಸಂಖ್ಯೆ 3 ಗಮನಿಸಿ. ಇಲ್ಲಿ ಏನು ಹೇಳಿದ್ದಾನೆ, ಮಿಡ್ ಟರ್ಮ್ ವೆಕೇಷನ್ಸ್ ಇನ್ಕ್ಲೂಡಿಂಗ್ ಕಂಡಕ್ಟಿಂಗ್ ಆಫ್ ಎಕ್ಸಾಮಿನೇಷನ್ಸ್, ವ್ಯಾಲ್ಯೂಯೇಷನ್, ಇಂಟರ್ನ್ಶಿಪ್ ಆ್ಯಂಡ್ ರಿಸಲ್ಟ್ ಅನೌನ್ಸ್ಮೆಂಟ್. ಈಗಾಗಲೇ ನಿಮಗೆ ಒಂದು ಕುತೂಹಲ ಇರ್ತದೆ ಸ್ನೇಹಿತರೆ, ಸರ್ ರಿಸಲ್ಟ್ ಯಾವಾಗ ಬರ್ತದೆ, ಕಾಲ್ಗಳನ್ನು ಇರ್ಬೋದು, ಮೆಸೇಜ್ಗಳನ್ನು ಪದೇ ಪದೇ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ನಾನು ಇಂದಿನ ದಿನ ನಾನು ನಿಮಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಇವತ್ತು ರಿಸಲ್ಟ್ ಯಾವಾಗ ಬರುತ್ತದೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಕೂಡ ನಮ್ಮ KSLU ಯೂನಿವರ್ಸಿಟಿ ಹುಬ್ಳಿಯವರು ಪರೀಕ್ಷೆ ಮುಗಿದು 13 ಡೇಸಿಗೆ 3 years LLBಯ ಎಕ್ಸಾಮ್ ಮುಗಿದು 30 ಡೇಸ್ ಒಳಗಡೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಈಗ ನಿಮಗೆ ರೀಸೆಂಟಾಗಿ ಮೊನ್ನೆ ಮುಗ್ದಿದೆ ಅಂತ ನಾನು ಭಾವಿಸ್ತೇನೆ, ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ನೋಡೋದಾದರೆ ನಾವು ರಿಸಲ್ಟ್ ಯಾವಾಗ ಬರ್ತಪ್ಪ ಅಂತಂದರೆ ಮಾರ್ಚ್ 15 ಅಥವಾ 20 ಒಳಗಡೆ ನಿಮ್ಮ ರಿಸಲ್ಟು ಖಂಡಿತವಾಗಿ ಬರ್ತದೆ ಸ್ನೇಹಿತರೆ. ಒಂದು ಪ್ರಿಸೆಪ್ಷನ್ ಅಷ್ಟರೊಳಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಟಿರೋದು ಇಲ್ಲಿ 28/2/2020 ಒಳಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ವೇರಿಯೇಷನ್ಸ್ ಆಗ್ತದೆ, ನೋಡೋಣ. ನೋಡಿ, ಮುಂದುವರೆದು ರೀಓಪನಿಂಗ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ಇವನ್ ಸೆಮಿಸ್ಟರ್ ಕ್ಲಾಸಸ್ ಫ್ರಮ್ ಏನು ಹೇಳಿ, ರೀಓಪನಿಂಗ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ಇವನ್ ಸೆಮಿಸ್ಟರ್ ಕ್ಲಾಸಸ್ ಫ್ರಮ್ 2/3/2026 ಏನು ಮಾರ್ಚ್ ತಿಂಗಳ 2ನೇ ತಾರೀಕಿಂದ ನಿಮ್ಮ ಸೆಮಿಸ್ಟರ್ಗಳು ಮತ್ತು ಪುನರಾರಂಭಗೊಳ್ಳಲಿದ್ದಾವೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಪುನರಾರಂಭಗೊಳ್ಳುತ್ತಿರುವಂತಹ ತರಗತಿಗಳು ಏನು 2ನೇ ಸೆಮಿಸ್ಟ್ರು, 4ನೇ ಸೆಮಿಸ್ಟ್ರು, ಅದೇ ರೀತಿಯಾಗಿ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ದಿನಾಂಕ 2/3/2026 ತರಗತಿಗಳು ಪುನಃ ಪ್ರಾರಂಭಗೊಳ್ಳುತ್ತಿದ್ದು, ಈ ತರಗತಿಗಳು ಎಂಡ್ ಆಫ್ ಇವನ್ ಸೆಮಿಸ್ಟರ್ ಕ್ಲಾಸಸ್ ಫಾರ್ ದಿ ಅಕಾಡೆಮಿಕ್ ಇಯರ್ ಅನ್ನೋದಾದರೆ 6/7/2026 ಏನು 6ನೇ ತಾರೀಕು ಜುಲೈ ತಿಂಗಳಲ್ಲಿ ನಿಮ್ಮ ತರಗತಿಗಳು ಕೊನೆಗೊಳ್ತಿದ್ದಾವೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಆ ಎಕ್ಸಾಮು ಯಾವಾಗ ಪ್ರಾರಂಭವಾಗ್ತಾವಪ್ಪ, ಈಗ 2/3/26 ಪ್ರಾರಂಭವಾದರೆ ತರಗತಿಗಳು ನಿಮ್ಮವು, ಆ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮ್ಸ್ಗಳು ನೋಡೋದಾದರೆ ಜುಲೈ 7/7/2026ರಿಂದ 4/9/2026 ನಿಮ್ಮ ತರಗತಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳನ್ನು ನಡೆಸ್ತಾರೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆನ್ಯುವಲ್ ವೆಕೇಷನ್ಸ್ ಇನ್ಕ್ಲೂಡಿಂಗ್ ಕಂಡಕ್ಟಿಂಗ್ ಆಫ್ ಎಕ್ಸಾಮಿನೇಷನ್ಸ್, ವ್ಯಾಲ್ಯೂಯೇಷನ್ಸ್, ಇಂಟರ್ನ್ಶಿಪ್ ಆ್ಯಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೆನಪಿರಲಿ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆಂದರೆ ಯಾವುದೇ ಅಂದಾಗಲಿ ಟೈಮ್ ಟೇಬಲ್ ಇರಬೇಕಾಗ್ತದೆ. ಆ ಟೈಮ್ ಟೇಬಲ್ ಪ್ರಿಸ್ಕ್ರೈಬ್ ಮಾಡಿರೋ ಪ್ರಕಾರ ಒಂದು 10 ಡೇಸು ಅಥವಾ 5 ಡೇಸು ವೇರಿಯೇಷನ್ಸ್ ಆಗ್ತದೆ ಅಷ್ಟೇ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ದಿನಗಳು ಹೆಚ್ಚುವರಿ ಆಗುವುದಿಲ್ಲ. ಆದವು ಅಂದರೆ ಒಂದು 5ರಿಂದ 6 ದಿನ ಇರ್ಬೋದು, ಮ್ಯಾಕ್ಸಿಮಮ್ 10 ಡೇಸ್ ಎಕ್ಸ್ಟೆಂಡ್ಸ್ ಆಗ್ಬೋದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಇನ್ನೊಂದು ಆಪರ್ಚುನಿಟಿ ಕೂಡ ಇದೆ. ಈ ಮಂತ್ ಒಳಗೆ ನಿಮ್ಮ ರಿಸಲ್ಟ್ ಏನಾರೇ ಬಂತಪ್ಪ ಅಂತ ಅಂದರೆ ಏನು ಫೈನಲ್ ಇಯರ್ ಸೆಮಿಸ್ಟ್ರಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ, ಯಾರು 5ನೇ ಸೆಮಿಸ್ಟ್ರಲ್ಲಿ ಎಕ್ಸಾಮನ್ನು ಬರೆದಿರುವಂಥ ವಿದ್ಯಾರ್ಥಿಗಳು ಈ ಸೆಮಿಸ್ಟ್ರ್ ಒಳಗೆ ಇದೇನು AEB ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇದೇ ತಿಂಗಳು 12ನೇ ತಾರೀಕಿಂದ ಮತ್ತೆ ನೋಟಿಫಿಕೇಷನ್ಸನ್ನು ಪ್ರಾರಂಭಗೊಳಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ.
ಅಷ್ಟರೊಳಗೆ ಆ ಡೇಟನ್ನು ನಿಗದಿಪಡಿಸುವುದರ ಒಳಗೆ ನಿಮ್ಮ ರಿಸಲ್ಟ್ ಬಂತಪ್ಪ ಅಂದರೆ ಎಲಿಜಿಬಲ್ ಟು AIB ಎಕ್ಸಾಮಿನೇಷನ್ಸ್, ನೀವು ಖಂಡಿತವಾಗಿ AIB ಎಕ್ಸಾಮನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅಂಥ ಚಾನ್ಸ್ ಸಿಕ್ತು ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ AIB ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಅದರ ನೋಟಿಫಿಕೇಷನ್ಸ್ ಏನೆಂಬುದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.